ಬಾಂಧವರಲ್ಲಿ ನಮಸ್ಕಾರ. ನಾವೀಗ ಒಂದು ಪುಟ್ಟ ಹೋಮವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ನಮಗೊಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಇದೆ, ಈ ಹೋಮ ಮುಗಿಯುವವರೆಗೂ ಕೂಡ ನಮಗೆಲ್ಲ ಒಂದು ಅಭ್ಯಾಸ ಆಗಿದೆ. ಅದೇನಂತ ಹೇಳಿದ್ರೆ, ಮನೆಯಲ್ಲಿ ಯಾವುದೇ ಪೂಜೆ ಪುರಸ್ಕಾರಗಳು, ಯಜ್ಞಯಾಗಾದಿಗಳು ಏನೇ ನಡೆದರೂ ಕೂಡ ಪುರೋಹಿತರು ಮಾಡ್ತಾ ಇರ್ತಾರೆ. ನಾವೆಲ್ಲ ಆರಾಮ ಹಟ್ಟೆ ಹೊಡ್ಕೊಂಡು ಇರೋಂಥದ್ದು ಸರ್ವೇ ಸಾಮಾನ್ಯ ಅಭ್ಯಾಸ. ಆದರೆ ನಾವು ವೇದ ಭಾರತಿಯಲ್ಲಿ ಈ ಒಂದು ಹೋಮವನ್ನ, ಅಗ್ನಿಹೋತ್ರವನ್ನ ಏನೋ ಒಂದು ಪೂಜೆ ಅಂತ ಹೇಳಿ ಮಾಡೋದಿಲ್ಲ. ಇದು ನಮ್ಮೆಲ್ಲರಿಗೂ ಕೂಡ ಒಂದು ಸಂಸ್ಕಾರ ಕೊಡುವಂತಹ, ಆನಂದ ಕೊಡುವಂತಹ, ಅಧ್ಯಾತ್ಮ ಲೋಕಕ್ಕೆ ನಮ್ಮನ್ನ ತೆಗೆದುಕೊಂಡು ಹೋಗುವಂತಹ ಒಂದು ದೊಡ್ಡ ವಿಧಿ. ಅದರಿಂದ ಎಲ್ಲರಲ್ಲೂ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ನಾವು ಮಾಡೋಷ್ಟು ಸಮಯ ಪ್ಲೀಸ್ ಸ್ವಿಚ್ ಆಫ್ ಯುವರ್ ಮೊಬೈಲ್. ಮತ್ತೆ ಹಾಗೂ ನಿಮಗೆ ಅನಿವಾರ್ಯವಾಗಿ ನಾವು ಮೊಬೈಲ್ ಆನ್ ಇಟ್ಕೊಂಡಿದ್ದೀವಿ ಅಂತಿದ್ರೆ, ನಿಮಗೆ ಒಂದು ವೇಳೆ ಫೋನ್ ಬಂದರೆ ದಯಮಾಡಿ ಈ ಒಂದು ಪರದೆಯಿಂದ ಹೊರಗಡೆ ಹೊರಟು ನೀವು ಅದನ್ನ ಮಾತಾಡ್ಕೊಳ್ಳಿ, ಪರವಾಗಿಲ್ಲ. ಆದರೆ ನಮ್ಮ ಹೋಮಕ್ಕೆ, ಯಜ್ಞಕ್ಕೆ ಹೇಳುವಂಥ ಮಂತ್ರಕ್ಕೆ ಏನು ಅಡ್ಡಿಯಾಗಬಾರ್ದು. ನೀವೆಲ್ಲ ಗಮನಿಸ್ತಾ ಇದ್ದೀರಿ, ಇಲ್ಲಿ ನಾವು 4-5 ಜನ, 5-6 ಜನ ಪುರುಷರಿದ್ದೀವಿ ಅಷ್ಟೇ. ಇನ್ನು ಉಳಿದವರೆಲ್ಲ ಮಾತೆಯರು. ಸಾಮಾನ್ಯವಾಗಿ ವೇದ ಮಂತ್ರವನ್ನ ಹೆಣ್ಮಕ್ಳು ಹೇಳ್ಬೋದಾ? ಇದು ಆಶ್ಚರ್ಯ ಆಗುತ್ತೆ ಅನೇಕರಿಗೆ. ಅಷ್ಟೇ ಅಲ್ಲ, ನಿಮ್ಗೆ ಇಲ್ಲಿ ಕುಳಿತಿರೋರಲ್ಲಿ ಯಾರು ಯಾವ ಜಾತಿ ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಯಾಕೆಂದ್ರೆ ನಾವು ನಮ್ಮ ವೇದ ಭಾರತಿಯಲ್ಲಿ ಆ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿಲ್ಲ. ವೇದ ಎಲ್ಲರಿಗಾಗಿ, ಯಜ್ಞ ಎಲ್ಲರಿಗಾಗಿ, ಯೋಗ ಎಲ್ಲರಿಗಾಗಿ, ಎಲ್ಲರ ಶ್ರೇಯಸ್ಸನ್ನು ಬಯಸುವಂತಹ, ಎಲ್ಲರ ಆರೋಗ್ಯವನ್ನು ಬಯಸುವಂತಹ, ಎಲ್ಲರ ಆಧ್ಯಾತ್ಮಿಕ ಉನ್ನತಿಯನ್ನು ಬಯಸುವಂತಹ ವೇದ ಯಾವುದೋ ಒಂದು ಜಾತಿಗೆ, ಯಾವುದೋ ಒಂದು ಲಿಂಗಕ್ಕೆ ಸೀಮಿತವಾಗಿಲ್ಲ. ಆದ್ರಿಂದ ಇಲ್ಲಿ ನಾವೆಲ್ಲರೂ ಕೂಡ ಸಮಾಜದ ಎಲ್ಲ ಬಂಧು ಭಗಿನಿಯರು ಇಲ್ಲಿದ್ದೀವಿ. ನಮ್ಗೆ ಯಾರು ಹೇಳಿದ್ನಲ್ಲ, ಯಾರನ್ನೂ ಜಾತಿ ಕೇಳೋದಿಲ್ಲ, ಅಗತ್ಯ ಇಲ್ಲ ಅಲ್ಲಿ. ಆದ್ರಿಂದ ಇಂಥ ಒಂದು ಎಲ್ಲ ಜನ ಹೇಳ್ತಾರೆ ನಾವು ಬಹಳ ಬಹಳ ಉದಾರಿಗಳು, ನಾವು ಜಾತಿ ಭೇದ ಮಾಡೋದಿಲ್ಲ ಅಂತ ಹೇಳಿ. ನಾವಿದೆಲ್ಲ ಏನು ಹೇಳೋದಿಲ್ಲ. ಆದರೆ ನಾವಿಲ್ಲಿ ಕೇವಲ ನಾವೆಲ್ಲ ಒಂದು ಸಮಾಜದವರು. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾ ಅಂದ್ರೆ ಈ ಭೂಮಿಯಲ್ಲಿ ವಾಸ ಮಾಡುವಂತ ನಾವೆಲ್ಲ ಈ ಭೂತಾಯಿಯ ಮಕ್ಕಳು. ಇದರಲ್ಲಿ ಅಮೆರಿಕದಲ್ಲಿದ್ದವನಿರ್ಬೋದು, ನ್ಯೂಜಿಲೆಂಡ್ನಲ್ಲಿದ್ದವನಿರ್ಬೋದು, ಪಾಕಿಸ್ತಾನದಲ್ಲಿದ್ದವನು ಇರಬಹುದು. ನಾವೆಲ್ಲರೂ ಕೂಡ ಈ ಭೂತಾಯಿಯ ಮಕ್ಕಳು. ಮಕ್ಕಳಾದ ಮೇಲೆ ಪುತ್ರೋಹಂ ಪೃಥಿವ್ಯಾ, ನಾವು ಆ ತಾಯಿ ಮಕ್ಕಳು. ಮಕ್ಕಳಾದ ಮೇಲೆ ಏನು? ನಾವೆಲ್ಲ ಪರಸ್ಪರ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು. ವೇದದಲ್ಲಿ, ಉಪನಿಷತ್ತಲ್ಲಿ ನಾವು ಇದನ್ನೆಲ್ಲ ದಾಟಿ ಇನ್ನೂ ಒಂದು ಶಬ್ದವನ್ನು ಹೇಳ್ತೇವೆ, ಅಹಂ ಬ್ರಹ್ಮಾಸ್ಮಿ, ನಾನು ಭಗವತ್ ಸ್ವರೂಪ. ಹಾಗಂದ್ರೆ ಅನೇಕರಿಗೆ ಸಿಟ್ಟು ಬಂದು ಬಿಡ್ಬೋದು, ಏನಪ್ಪ
ನೀನೇನು ದೇವತಾ ಮನುಷ್ಯನು ನೀನು ಅಂತ ಹೇಳಿ. ಹಾಗೆ ಹೇಳಿಲ್ಲ ಅದು. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ ಕೂಡಲೇ ಇನ್ನು ಮುಂದಿನ ವಾಕ್ಯ ಹೇಳಿತು ತತ್ವಂ ಅಸಿ, ಅದು ನೀನು ಕೂಡ ಆಗಿದ್ದೀಯೇ. ನೀನು ಅಂದಾಗ ನೀನು ಯಾವ ಜಾತಿ ಅಂತ ಯಾರೂ ಕೇಳಲಿಲ್ಲ. ನೀನೂ ಕೂಡ ಭಗವತ್ ಸ್ವರೂಪನೇ. ಆಮೇಲೆ ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲ ಜೀವಿಗಳಲ್ಲೂ ಕೂಡ ಭಗವಂತನಿದ್ದಾನೆ. ಇದನ್ನ ನಾವು ಬಲವಾಗಿ ನಂಬಿರುವಂಥವರು ವೇದ ಭಾರತೀಯರು. ಹಾಗಾಗಿ ನಾವಿಲ್ಲಿ ಯಾವ ತಾರತಮ್ಯವಿಲ್ಲದೆ ಯಜ್ಞವನ್ನು ಮಾಡ್ತೇವೆ. ನಾನು ಮುಂಚೆನೆ ಹೇಳಿದಾಗ ಈಗಾಗಲೇ ನಾನು ಇಷ್ಟೊತ್ತು ಮಾತಾಡಬೇಕಾದ್ರೆ ಎಲ್ಲ ಪಿಂಡ್ರಾವ್ ಸೈಲೆನ್ಸ್ ಇದೆ. ತುಂಬ ಸಂತೋಷ ಆಗುತ್ತೆ ನನಗೆ. ಸೊ ಇದೇ ಥರ ಕೊನೆಯವರೆಗೂ ಮಂತ್ರವನ್ನು ಹೇಳುವಾಗ ಆ ಮಂತ್ರವನ್ನು ಆಲಿಸ್ತಾ ಕಣ್ಮುಚ್ಚಿಕೊಂಡು ಕೂತ್ಕೊಳ್ಳಿ. ನೀವು ಕಣ್ಮುಚ್ಚಿದಾಗಲೂ ಕೂಡ ಏಕೆ ನಿಮಗೆ ಕಾಣುತ್ತೆ ನಿಮ್ಮ ಒಳಗಣ್ಣಿಗೆ, ನಿಮಗೆ ಕಿವಿಗೆ ಇಂಪಾದಂತಹ ಮಂತ್ರಗಳನ್ನು ಕೇಳ್ತಾ ಇರುತ್ತೆ. ಹಾಗಾಗಿ ಮಂತ್ರವನ್ನು ಕೇಳಿಕೊಂಡು ಯಜ್ಞವನ್ನು ನೋಡಿ, ಯಜ್ಞ ಮಾಡಿದ ಮೇಲೆ ಯಜ್ಞದ ಮಹತ್ವವನ್ನು ಒಂದು 5 ನಿಮಿಷ ಮನೋಹರ್ ಎಷ್ಟು ಸಮಯ ಕೊಡ್ತಾರೋ ಅಥವಾ ನಮ್ಮ ಅಧ್ಯಕ್ಷರು ಎಷ್ಟು ಸಮಯ ಕೊಡ್ತಾರೋ ಅಷ್ಟೊತ್ತು ಮಾತಾಡ್ತೇನೆ. ನಿಜವಾಗ್ಲೂ ಬರುವಂತಹ 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ಎಲ್ಲರೂ ಕೂಡ ಹಬ್ಬದ ತಯಾರಿ. ನಮ್ಮ ವೇದ ಭಾರತೀಯ ಹೆಣ್ಮಕ್ಳಿಗೂ ಕೂಡ ಹಬ್ಬ ಇದೆ. ಆದರೆ ಈ ಥರ ನಾವೊಂದು ಪವಿತ್ರವಾದಂಥ ಕೆಲಸವನ್ನು ಲೋಕ ಕಲ್ಯಾಣಾರ್ಥವಾಗಿ ಯಜ್ಞವನ್ನು ಮಾಡಬೇಕು ಅಂತ ಹೊರಟಾಗ ನಮ್ಮ ಎಲ್ಲ ಹೆಣ್ಮಕ್ಳು ಕೂಡ ಸ್ಪಂದಿಸ್ತಾರೆ. ನಾವು ಒಂದು ಬಸ್ಸಲ್ಲಿ 23 ಸೆಕೆಂಡ್ ಪೂರ್ತ ಬಸ್ ಒಂದೇ ಒಂದು ಇದು ವ್ಯತ್ಯಾಸ ಆಗ್ದಾಗ ಬಂದಿದ್ದೀವಿ. ನಾವೊಂದು ಈ ಹಬ್ಬದ ಸಂದರ್ಭದಲ್ಲಿ ಒಂದು 5-6 ಜನ ಬರೋದು ಅಂತ ಅಂದ್ಕೊಂಡು ಮನೋರ್ಗೆ ಅಷ್ಟೇ ಹೇಳಿದ್ದೀನಿ ಕಾಣುತ್ತೆ ನಾನು. ಆದರೆ ಎಲ್ಲರೂ ಕೂಡ ನಾನು ಬರ್ತೀನಿ ಗುರುಜಿ ಅಂತ ಹೇಳಿ ಎಲ್ಲ ಸಂತೋಷ ಬಂದಿದ್ದಾರೆ. ಕೊನೆಯದಾಗಿ ಮತ್ತದೇ ಪ್ರಾರ್ಥನೆ ನಿಮಗೆ, ಈ ಒಂದು ಸಮಯದಲ್ಲಿ ಮೌನವಾಗಿದ್ದು ಈ ಒಂದು ಯಜ್ಞವನ್ನು ಗಮನಿಸಿ. ಆಮೇಲೆ ಚನ್ನರಾಯಪಟ್ಟಣದವರು ನೀವು ಯಾರ್ಯಾರು ಈ ರೀತಿ ಹೆಣ್ಮಕ್ಳೆಲ್ಲ ಹೇಳಿದ್ರೆ ನಾವು ಕಲಿತೀವಿ ಅನ್ನೋರಿದ್ರೆ ಖಂಡಿತವಾಗಲೂ ನನ್ನ ಫೋನ್ ನಂಬರ್ ಕೊಟ್ಟಿರ್ತೀನಿ. ಫೋನ್ ನಂಬರ್ ಮನೋಹರತನೂ ಕೂಡ ಇದೆ. ಆ ಫೋನ್ ನಂಬರ್ ಮೊದಲೇ ಇವಾಗ ಗಡಿಬೇಡಿ ಇಲ್ಲದೆ ಗುರುತಾಡ್ಕೊಳ್ಬೇಕಾದ್ರೆ 966 ಬರ್ಕೊಳ್ಳಿ. ಎಲ್ಲ ಬೇಕಾದ್ರೆ 966-357-2406. ಇನ್ನೊಂದ್ಸಲ ಹೇಳ್ತೀನಿ, 966-357-2406. ಈ ನಂಬರಿಗೆ ಕರೆ ಮಾಡಿದರೆ ನಿಮ್ಮನ್ನು ಒಂದು ಗ್ರೂಪಲ್ಲಿ ಸೇರಿಸಿ ನಿಮ್ಮ ಸಮಯವನ್ನು ನೋಡಿಕೊಂಡು ನಿಮಗೆ ಪಾಠವನ್ನು ಮಾಡಿ ಈ ಮಂತ್ರಗಳು ನಿಮಗೂ ಕಲಿಸ್ಕೊಡೋಕ್ಕೆ ನಾವು ತಯಾರು. ಎಲ್ಲ ಉಚಿತ, ಇದಕ್ಕೆ ಯಾವ ಹಣ ಯಾರೂ ಕೊಡಬೇಕಾಗಿಲ್ಲ. ನಾನು ಕಳಿಸೋದು ಈಗ ಮಾಡಿದಾಗ ಒಂದು 2-3 ಜನ ಹೆಣ್ಮಕ್ಳು ಒಂದು ನಂಬರ್ ತಗೊಂಡ್ರು ಅಷ್ಟೇ, ಮುಂದಕ್ಕೆ ಏನಾಗಲಿಲ್ಲ. ಸೊ ಯೋಚನೆ ಮಾಡಿ. ಇವಾಗ ನೀವೆಲ್ಲ ಹೇಳಿದಾಗ ನಿಮ್ಗೆ ಅನಿಸುತ್ತೆ, ಖಂಡಿತವಾಗಿ ನೀವು ಕಲ್ತ್ಕೊಳ್ಳಿ. ಮುಂದಿನ ವರ್ಷ ಯಜ್ಞ ಮಾಡಬೇಕಾದ್ರೆ ಇಲ್ಲಿ ನೀವೇ ಮಂತ್ರ ಹೇಳಿ, ನೀವೇ ಯಜ್ಞ ಮಾಡಿ, ನಾನು ಬಂದಿರ್ತೇನೆ. ಓಕೆ, ನಾವು ಇವಾಗ ಶುರು ಮಾಡ್ತೀವಿ. ಶುರು ಮಾಡಿ ನನ್ನ ಮಾತಾಡಿದ್ರೆ ಪಾಪ ಅವ್ರು ಕಾಯ್ತಿದ್ದವ್ರಿಗೆ ಏನು ಮಾತಾಡ್ತಾ ಬಂದು ಕೂತ್ಕೊಂಡಿದ್ದಾರೆ ಅನ್ಕೋತಾರೆ. ಸೊ ಇವಾಗ ನಾವೆಲ್ಲರೂ ಸೇರಿ ಯಜ್ಞವನ್ನು ಮಾಡೋಣ. ಮೊದಲು ಎಲ್ಲರೂ ಹೇಳ್ಬೋದು ಓಂಕಾರ. ಒಂದು 5 ಬಾರಿ ಓಂಕಾರ ಮಾಡೋಣ. 5 ಬಾರಿ ಓಂಕಾರ ಮಾಡಿದರೆ ಮುಂದಿನ ವಿಧಿ ಯಾವುದರಲ್ಲಿ ನೀವು ಪಾಲ್ಗೊಳ್ಳೋಕ್ಕೆ ಸಾಧ್ಯ ಇದೆ ಅದನ್ನು ಹೇಳ್ತೀನಿ. ಅದರಲ್ಲಿ ನೀವು ಕೂಡ ಬಹುಶಃ ಅನೇಕರಿಗೆ ಗಾಯತ್ರಿ ಮಂತ್ರ ಬರುತ್ತೆ. ಏನದು? ಓಂ ಭೂರ್ಭುವಸ್ವಃ ತತ್ಸವಿತರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಇದು ಗಾಯತ್ರಿ ಮಂತ್ರ. ನಾವು ಯಜ್ಞ ಮಾಡುವಾಗ ಪ್ರಚೋದಯಾತ್ ಸ್ವಾಹ ಅಂತ ಹೇಳ್ತೀವಿ ಅಷ್ಟೇ. ನೀವೆಲ್ಲರೂ ಕೂಡ ಯಾರ್ಯಾರು ಬರುತ್ತೆ ಅವರೆಲ್ಲರೂ ಕೂಡ ಖಂಡಿತವಾಗಲೇ ಹೇಳ್ಬೋದು. ಹಾಗೆಯೇ ಮೃತ್ಯುಂಜಯ ಮಂತ್ರ ತ್ರ್ಯಂಬಕಂ ಯಜಾಮಹೇ, ಅದು ಅನೇಕರು ಬರುತ್ತೆ. ಸಾಮಾನ್ಯ ಯೋಗಕ್ಕೆ ಹೋಗೋಕೆಲ್ಲ ಅದು ಬರುತ್ತೆ. ಅದನ್ನು ಕೂಡ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಸ್ವಾಹ. ಅಷ್ಟು ಶ್ವಾಸಿಸಿದೆ. ಆಯಿತು, ಇವಾಗ ನಾವೆಲ್ಲ ಶುರು ಮಾಡೋಣ. ಓಂಕಾರವನ್ನು ಎಲ್ಲರೂ ಕೂಡ ಹೇಳಬಹುದು, ಆದರೆ ಒಂದು ಮೆಲೋಡಿಯಾಗಿರಲಿ. ಒಟ್ಟಿಗೆ ಶುರು ಮಾಡೋಣ. ಮೊದಲು ಎಲ್ಲರೂ ಕೂಡ ಚಿನ್ಮುದ್ರೆಗೆ ಬನ್ನಿ, ಅನಂತವಾಗಿ ಮಾಡಿ ಇದರ ಫಲನ ಅನುಭವಿಸೋಣ. ನೇರವಾಗಿ ಕುಳಿತುಕೊಳ್ಳಿ, ಹಗುರ ಕಣ್ಮುಚ್ಚಿ ದೀರ್ಘ ಶ್ವಾಸ ತೆಗೆದುಕೊಳ್ಳಿ.
ಪುರೋಹಿತರಲ್ಲಿ ಒಂದು ಪ್ರಾರ್ಥನೆ. ಇವತ್ತು ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿವಸ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ಮೋದಿಯವರು ಯಾವ ಪಕ್ಷ ಯಾವುದಿದು ಪ್ರಶ್ನೆ ಅಲ್ಲ. ಮೋದಿಯವರು ಈ ದೇಶದ ಪ್ರಧಾನಿ ಆಗಿದ್ದಾರೆ. ಅವರಿಗೆ ಶ್ರೇಯಸ್ಸನ್ನು ಬಯಸುವುದು ನಮ್ಮೆಲ್ಲರ ಪ್ರಜೆಗಳ ಕರ್ತವ್ಯ. ಆದ್ದರಿಂದ ಪುರೋಹಿತ ನೀವೇ ಬೇಕಾದ್ರೂ ಸಂಕಲ್ಪ ಮಾಡ್ಬೋದು. ಬಂದು ಇಲ್ಲೇ ಮಾಡ್ತೀರಾ ಹೇಳಿದ್ರ ಅಲ್ಲ, ಮೈಗಿರಲ್ಲ, ಅಲ್ಲಿ ಇಲ್ಲೇ ಬಂದು ಮಾಡಿ. ಇಲ್ಲದೆ ಹೋದ್ರೆ ನಾನು ಮಾಡ್ತೀನಿ ಬೇಕಾದ್ರೆ. ಪೌರೋಹಿತರಿದ್ದಾಗ ಆ ಪೌರೋಹಿತ್ಯ ನಾನು ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿ ಅವ್ರನ್ನ ಸಂಕಲ್ಪ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ. ಮಾಡಿ ಮಾಡಿ ಇಲ್ಲೇ ಬನ್ನಿ. ನೋಡಿ ಆಯ್ತು. ಶುಭೆ ಅಷ್ಟು ನಾನು ನಿಲ್ಲಿಸಿದರೆ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪ್ರಾರ್ಥೆ ಶ್ವೇತವರ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮ ಭಾಗೆ ಜಂಬೋದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೆ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ವರ್ಮಾಣೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತೋ ಭಾದ್ರಪದ ಮಾಸೆ ಕೃಷ್ಣಪಕ್ಷೆ ಏಕಾದಶ್ಯಾಂ ಸೌಮ್ಯಮಾಸಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಮಾಕಂ ಇನ್ನು ನಾನು ಹೇಳ್ತೀನಿ. ಅಸ್ಮಾಕಂ सहकुटुम्बानां क्षेमस्थैर्य वीर्य विजयाभय आरोग्यानंद ऐश्वर्याभिवृद्ध्यर्थम् अनुराधा नक्षत्रे वृश्चिक राशौ जातस्य अस्माकं राष्ट्राणां प्रधानमन्त्रिणः श्री नरेन्द्र दामोदर मोदी महोदयानां क्षेमस्थैर्य वीर्य विजय अभय आरोग्य आनंद ऐश्वर्य अभिवृद्ध्यर्थम् इतोपि राष्ट्रकार्यस्य दैवबलानां वृद्ध्यर्थं तथा क्षमत्वं वृद्ध्यर्थं धर्मार्थकाममोक्ष चतुर्विध फलपुरुषार्थसिद्ध्यर्थम् अग्निहोत्रं करिष्यामः। अथेश्वरस्तुति प्रार्थनोपासना ॐ विश्वानि देव सवितः दुरितानि परासुवा यद्भद्रं तन्न आसुव ॐ हिरण्यगर्भः समवर्तताग्रे भूतस्य जातः पतिरेक आसीत् सदाधार पृथिवीं यामुतेम तस्मै देवाय हविषा विधेम
ಆನಂತರ ಯಜ್ಞೇಶ್ವರವಾಗುತ್ತೆ. ಅಥ ಸ್ವಸ್ತಿ ವಾಚನಂ. ಈಗ
ಹರಿ ಓಂ ಹರಿ ಓಂ. ಈಗ ಯಜ್ಞ ಆರಂಭ ಆಗುತ್ತೆ. ಸಾಮಾನ್ಯವಾಗಿ ಯಜ್ಞ ಅಂದ ಕೂಡಲೇ ಸಾಮಾನ್ಯ ನಾವೆಲ್ಲ ಸಾಂಪ್ರದಾಯಿಕವಾಗಿ ಹೇಗೆ ಯಜ್ಞವನ್ನು ಮಾಡ್ತೀವಿ ನೋಡಿದ್ದೀವಿ. ಆದರೆ ನಾವು ಮಾಡೋದು ಇದೆ ಒಂದು ಚಿಕ್ಕ ಪುಟ್ಟ ಯಜ್ಞ, ಅಗ್ನಿಹೋತ್ರ ಅಂತ ಹೇಳ್ತೀವಿ. ಇದರಲ್ಲಿ ನಾವೇನು ಉಪಯೋಗಿಸ್ತೀವಿ? ಅರಳಿಕಟ್ಟೆ ಉಪಯೋಗಿಸಬಹುದು. ನಾವು ನಾಡ ಹಸುವಿನ ಬೆರಡಿ, ನಾಡ ಹಸುವಿನ ಬೆರಡಿಯಿಂದ ನಮ್ಮ ಪತಂಜಲಿಯಲ್ಲಿ ಅದನ್ನ ಗಟ್ಟಿಯಾಗಿ ಮಾರ್ಪಾಡು ಮಾಡಿದ್ದಾರೆ. ಸೊ ಅದರಲ್ಲಿ ನಾಡ ಹಸುವಿನ ತುಪ್ಪವನ್ನು ಹಾಕ್ತಾ ನಾವು ಯಜ್ಞವನ್ನು ಮಾಡ್ತೇವೆ. ಜೊತೆಗೆ ಹಿಮಾಲಯದಲ್ಲಿ ಸಿಗುವಂತಹ ಒಂದಷ್ಟು ಹೋಮ ಸಾಮಗ್ರಿಗಳನ್ನ ಅದಕ್ಕೆ ಹಾಕ್ತೇವೆ. ಇವಾಗ ಇದನ್ನ ನಾವೆಲ್ಲರೂ ಸೇರಿ ಅನುಭವಿಸೋಣ. ಹರಿ ಓಂ.
यज्ञं प्रसुवयज्ञपतिं पदाय दिव्यो गन्धर्वकेतुः एतन्न पुनातु वाचस्पति वाचन्नस्वदतु ॐ हरे स्वाहा इदमग्नये इदन्न मम ॐ सोमाय स्वाहा इदं सोमाय
ಬಂದಿದ್ದೀವಿ. ಈಗ ಪೂರ್ಣಾಹುತಿ. ಸಾಮಾನ್ಯವಾಗಿ ಪೂರ್ಣಾಹುತಿಯನ್ನು ಬೇರೆ ಬೇರೆ ಕಡೆ ಯಜ್ಞಗಳು ಮಾಡಬೇಕಾದ್ರೆ ಅದರಲ್ಲಿ ಹಣ್ಣು ಹಂಪಲು ಇತ್ಯಾದಿ ಎಲ್ಲವನ್ನು ಹಾಕ್ತಾರೆ, ರೇಷ್ಮೆ ಸೀರೆಯನ್ನು ಹಾಕ್ತಾರೆ, ಮಾಡ್ತಾರೆ. ಆದರೆ ನಾವು ಇದು ಒಂದು ಚಿಕಿತ್ಸಾ ರೂಪದಲ್ಲಿ ಮಾಡ್ತಿರೋದು ಯಜ್ಞ ಆಗಿರೋದ್ರಿಂದ ಇದರಲ್ಲಿ ನಾವು ಮಾಡುವಂಥ ಯಜ್ಞದಿಂದ ಪ್ರಾಣವಾಯು ಬಿಡುಗಡೆ ಆಗಬೇಕು. ಅದಕ್ಕೆ ಅಡ್ಡಿ ಆಗೋ ಹಾಗಿಲ್ಲ. ಅದಕ್ಕೋಸ್ಕರ ಯಜ್ಞದಲ್ಲೇನೆ ಒಂದು ಕಡೆ ಹೇಳುತ್ತೆ ಏನು ಹಾಕಬೇಕು ಯಜ್ಞಕ್ಕೆ ಅಂತ ಹೇಳಿದರೆ, ನಿಮ್ಮ ಮನೆಗೆ ಅತಿಥಿಗಳು ಬರ್ತಾರೆ, ಬಂದಾಗ ಏನು ಮಾಡ್ತೀರಿ? ಪ್ರತಿನಿತ್ಯ ನಾವು ಮಾಡುವಂಥ ಅಡುಗೆ ಮಾಡೋಲ್ಲ, ಇನ್ನೂ ಅದ್ಭುತವಾಗಿ ಅಡುಗೆ ಮಾಡ್ತೀರಿ. ಆದರೆ ಆ ಅಡುಗೆ ಮಾಡಿದ ಊಟವೇ ಜೀರ್ಣವಾಗಬೇಕು, ಅವರು ಆರೋಗ್ಯ ಕೆಡಿಸ್ಕೊಂಡು ಹೋಗಬಾರ್ದು. ಆ ಎಚ್ಚರಿಕೆಯನ್ನು ನಾವು ವಹಿಸಿರ್ತೀವಿ. ಅದೇ ಥರ ಇಲ್ಲಿ ಯಜ್ಞೇಶ್ವರನಲ್ಲಿ ಜೀರ್ಣವಾಗುವಂಥ ಹವಿಸ್ಸನ್ನೇ ಹಾಕ್ತೀವಿ. ಅದರಿಂದ ಪ್ರಾಣವಾಯು ಬಿಡುಗಡೆ ಆಗುತ್ತೆ. ಪ್ರಾಣವಾಯುವಿನಿಂದ ನಮ್ಮೆಲ್ಲರ ನರಮಂಡಲದ ಮೇಲೆ ಅದು ಕೆಲಸ ಮಾಡಿ ನಮಗೆ ಒಂದು ಅಧ್ಯಾತ್ಮ ಬಲ ಅಷ್ಟೇ ಅಲ್ಲ, ಮಾನಸಿಕವಂತ ಬಲ ಅಲ್ಲ, ನೈತಿಕ ಬಲ, ಒಂದು ಶಾರೀರಿಕ ಬಲ ಎಲ್ಲವನ್ನು ಕೂಡ ಅದು ಕೊಡುತ್ತೆ. ಆದ್ದರಿಂದ ಇವಾಗ ನಾವು ಬೇಕಾದರೆ ನೀವು ನಿಂತ್ಕೊಳ್ಬಹುದು. ಯಾಕೆಂದರೆ ಇದಾದಮೇಲೆ ನಾವು ಇದಕ್ಕೆ ಒಂದು ನಮಸ್ಕಾರ ಮಾಡೋರಿದ್ದೀವಿ. ಹಾಗೆಯೇ ಎಲ್ಲರೂ ನಿಂತ್ಕೊಳ್ಳಿ, ಪರವಾಗಿಲ್ಲ, ನೀವು ಬೇಡ. ಓಂ ಸರ್ವಂ ವೈ ಪೂರ್ಣಂ ಸ್ವಾಹಾ. ಓಂ ಸರ್ವಂ ವೈ ಪೂರ್ಣಂ ಸ್ವಾಹಾ. ಓಂ ಸರ್ವಂ ವೈ ಪೂರ್ಣಂ ಸ್ವಾಹಾ. ಎಲ್ಲರೂ ಈಗ ನಾವು ಮಾಡೋ ಹಾಗೆ ನೀವೆಲ್ಲರೂ ಮಾಡಿ. ಓಂ ತೇಜೋಸಿ ತೇಜೋಮಯಿ ದೇಹಿ. ಓಂ ವೀರ್ಯಮಸಿ ವೀರ್ಯಮಯಿ ದೇಹಿ. ಓಂ ಬಲಮಸಿ ಬಲಂ ಮಯಿ ದೇಹಿ. ಓಂ ಓಜೋಸಿ ಓಜೋಮಯಿ ದೇಹಿ. ಓಂ ಮನ್ಯುರಸಿ ಮನ್ಯಂ ಮಯಿ ದೇಹಿ. ಓಂ ಸಹೋಸಿ ಸಹೋ ಮಯಿ ದೇಹಿ. ಎಲ್ಲದೇ ಮಾಡಿಕೊಂಡು ಓಂ ಯೌ ಶಾಂತಿ ಅಂತರಿಕ್ಷಂ ಶಾಂತಿ ಪೃಥಿವೀ ಶಾಂತಿರಾಪ ಶಾಂತಿರೋಷಧಯ ಶಾಂತಿ ವನಸ್ಪತಯ ಶಾಂತಿ ವಿಶ್ವೇ ದೇವಾ ಶಾಂತಿ ಬ್ರಹ್ಮ ಶಾಂತಿ ಸರ್ವಂ ಶಾಂತಿ ಶಾಂತಿರೇವ ಶಾಂತಿ ಸಾಮಾ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರೂ ಕೂಡ ಅಪರಾಧ ಮುಚ್ಚಿ 5 ನಿಮಿಷ ನೆನಪಿಟ್ಕೊಳ್ಳಿ. ಯಜ್ಞದ ವಿಚಾರದಲ್ಲಿ 2 ಮಾತನಾಡ್ತೇನೆ. ಈಗಾಗಲೇ ಸಮಯ 8 ಗಂಟೆ ಆಗೋಗಿದೆ. ಯಜ್ಞದ ಬಗ್ಗೆ ಎಷ್ಟೊತ್ತು ಮಾತಾಡಿದರೂ ಮುಗಿಯೋದಿಲ್ಲ, ಅಷ್ಟು ವಿಷಯಗಳಿದೆ. ಆದರೆ ಒಂದು 10-15 ನಿಮಿಷದಲ್ಲಿ ನಾವು ಯಾಕೆ ಈ ಒಂದು ಅಗ್ನಿಹೋತ್ರನ ಮಾಡ್ತಾ ಇದ್ದೇವೆ, ಅಗ್ನಿಹೋತ್ರ ಅಂದ್ರೆ ಏನು, ಈ ವಿಚಾರವನ್ನ ಒಂದಷ್ಟು ನಿಮಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ವೇದದಲ್ಲಿ ಯಜ್ಞೋ ವೈ ಶ್ರೇಷ್ಠತಮಂ ಕರ್ಮ ಅಂತೇಳಿ ಹೇಳುತ್ತೆ. ಅಂದ್ರೆ ಅತ್ಯಂತ ಶ್ರೇಷ್ಠವಾಗಿರುವಂಥ ಕೆಲಸಗಳೆಲ್ಲ ಯಜ್ಞವೇ. ನಾವೆಲ್ಲ ಮಾಡುವಂಥ ಕೆಲಸಗಳು ನಮ್ಮ ಸ್ವಾರ್ಥಕ್ಕಾದರೆ ಅದು ಕೆಲಸ.
ಸಮಾಜಕ್ಕಾದ್ರೆ ಯಜ್ಞ. ಯಾವ ಕೆಲಸವನ್ನ ಈ ಸಮಾಜದ ಹಿತದೃಷ್ಟಿಯಿಂದ, ಅಕ್ಕಪಕ್ಕದ ಬಾಂಧವರ ಹಿತದೃಷ್ಟಿಯಿಂದ ನಾವು ಮಾಡ್ತೇವೆ, ಅಚ್ಚುಕಟ್ಟಾಗಿ ಮಾಡ್ತೇವೆ, ಅದನ್ನ ಯಜ್ಞ ಅಂತ ಹೇಳ್ತಾರೆ. ಇದು ನಮಗೆ ಬಹಳ ಸರಿಯಾಗಿ ಅರ್ಥ ಆಗಬೇಕಾದ್ರೆ ಯಜ್ಞದ ಭಾವದಿಂದ ನಾವು ಕೆಲಸಗಳು ಮಾಡಿದಾಗ ಏನಾಗುತ್ತೆ, ಆ ಭಾವದಿಂದ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳು ಅಡುಗೆಯನ್ನು ಮಾಡ್ತಾರೆ, ಮಾಡಲೇಬೇಕು, ನಮಗೆಲ್ಲ ಹೊಟ್ಟೆ ತುಂಬಬೇಕಲ್ಲ. ಆದರೆ ಇವತ್ತಿನ ಕಾಲ ಏನಾಗಿದೆ, ಮೊಬೈಲ್ ಬಂದಿದೆ, ಎಲ್ಲರೂ ಕೂಡ ಮೊಬೈಲ್ನಲ್ಲಿ ಏನೋ ನೋಡಿಕೊಂಡು ಕೇಳಿಕೊಂಡು, ನೋಡೋಕೆ ಸಾಧ್ಯವಾದ ಕಿವಿಗಾರು ಕೇಳಿಸ್ಕೊಂಡಾದ್ರೂ ಅಡುಗೆ ಮಾಡುವಂತಹ, ಬೇರೆ ಬೇರೆ ಕೆಲಸ ಮಾಡುವಂತಹ ಸಂದರ್ಭಗಳು ಇವಾಗ ಬಂದುಬಿಟ್ಟಿದೆ. ಅದರ ಪರಿಣಾಮ ಏನಾಗ್ತಾ ಇದೆ, ಒಂದು 5 ನಿಮಿಷ ಮಾತ್ರ ಶಬ್ದ ನೋಡಿ. ನಾವು ಅಡುಗೆ ಮಾಡುವಾಗ ದೇಶ ಸುದ್ದಿ ಎಲ್ಲ ಬರುತ್ತೆ. ಏನ್ ಬರುತ್ತೆ? ಎಲ್ಲೋ ಅತ್ಯಾಚಾರ ಆಯಿತು, ಅನಾಚಾರ ಆಯಿತು, ಆಕ್ಸಿಡೆಂಟ್ ಆಯಿತು, ಕೊಲೆ ಆಯಿತು, ಯಾರೋ ಯಾರಿಂದ ಓಡೋದು. ಇದೆಲ್ಲ ಕೇಳಿಕೊಂಡು ನಾವು ಅಡುಗೆಯನ್ನು ಮಾಡಿದರೆ ಆ ಅಡುಗೆ ಹೇಗಾಗಿರ್ತದೆ ನೋಡಿ. ನಾವು ಆಹಾರ ಅಂತ ಹೇಳಿ ಕೇವಲ ಊಟ ಏನು ಮಾಡ್ತೀವಿ ಅಷ್ಟೇ ಆಹಾರವಲ್ಲ. ಏನು ಕಿವಿಯಿಂದ ಕೇಳ್ತೇವೆ, ಏನು ನಾಲಿಗೆಯಿಂದ ಮಾತಾಡ್ತೇವೆ, ಏನು ನೋಡ್ತೇವೆ, ಎಲ್ಲವೂ ಕೂಡ ಆಹಾರವೇ. ನಾವು ಹೀಗೆ ಏನೇನೋ ನೋಡಿಕೊಂಡು ಏನೇನೋ ಕೇಳಿಕೊಂಡು ಅಡುಗೆ ಮಾಡಿದರೆ ಆ ಆಹಾರದಲ್ಲಿ ಅವೆಲ್ಲ ಭಾವ ಇಳಿಯುತ್ತೆ. ಯಾವುದೋ ಕೊಲೆಯ ಭಾವ, ಇನ್ಯಾವುದೋ ಅತ್ಯಾಚಾರ ಅನಾಚಾರ ಮಾಡಿರುವಂತಹ ಗುಣಗಳೆಲ್ಲ ನಮ್ಮ ಊಟದಲ್ಲಿ ಇಳಿಯುತ್ತೆ. ಪಾಪ ಅವ್ರು ಯಾರೋ ಏನೋ ಮಾಡ್ಕೊಂಡಿದ್ದಾರೆ, ಅದರ ಫಲ ಯಾರು ಅನುಭವಿಸ್ಬೇಕು? ನೋಡಿದವರು ಕೇಳಿದವರು ಅನುಭವಿಸ್ಬೇಕು. ನಾವು ಈ ಥರ ಅಡುಗೆ ಮಾಡುವ ಇಷ್ಟರ ವಯಸ್ಸಲ್ಲೇ ನಮ್ಮ ಮಕ್ಕಳು ಚೆನ್ನಾಗಬೇಕು, ನಮ್ಮ ಮಕ್ಕಳು ತುಂಬ ಗುಣವಂತರಾಗಬೇಕು, ಶ್ರೇಷ್ಠರಾಗಬೇಕು, ಜ್ಯೇಷ್ಠರಾಗಬೇಕು ಎಲ್ಲ ಬಯಸ್ತೀವಿ. ಆದರೆ ನಾನು ತಾಯಂದ್ರಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ, ಅಡುಗೆಯನ್ನು ಮಾಡಬೇಕಾದ್ರೆ ನೀವು ಒಂದು ದೇವರ ನಾಮಸ್ಮರಣೆ ಮಾಡಿಕೊಂಡು ಮಾಡಿದರೆ, ಒಂದು ಭಜನೆಯನ್ನು ಮನಸ್ಸಲ್ಲೇ ಹೇಳ್ಕೊಂಡು ಮಾಡಿದರೆ, ಯಾವುದೋ ಒಳ್ಳೆಯ ವಿಚಾರವನ್ನು ಹೇಳ್ಕೊಂಡು ಮಾಡಿದರೆ ಆ ಭಾವ ನಮ್ಮ ಆಹಾರದಲ್ಲಿ ಸೇರುತ್ತೆ. ಅದೇನಾಗುತ್ತೆ? ಪ್ರಸಾದವಾಗುತ್ತೆ ಮಾಡಿದನ್ನ. ಆ ಅನ್ನ ಊಟ ಮಾಡಿದ ಮಕ್ಕಳು ದೇವರಂತೆ ಬೆಳೀತಾರೆ. ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ನಮ್ಮ ತಾಯಿ ಅಡುಗೆ ಮಾಡಬೇಕಾದ್ರೆ ನಮ್ಮನ್ನು ಹೇಗೆ ಬೆಳೆಸಿರೋದು ಉತ್ತರ ಹೇಳ್ತೀನಿ. ಅಡುಗೆ ಮಾಡಬೇಕಾದ್ರೆ ಅಡುಗೆ ಮನೆ ಪಕ್ಕದಲ್ಲೇ ದೇವರ ಗೂಡಿತ್ತು. ಆ ದೇವರ ಗೂಡಲ್ಲಿ 2 ದೀಪವನ್ನು ಹಚ್ಚಿ ಇವರು ಒಲೆ ಮೇಲೆ ಅನ್ನವನ್ನು ಮಾಡೋಕ್ಕೆ ಇಡ್ತಾ ಇದ್ರು. ಬಾಯಿನಲ್ಲಿ ಭಗವಂತನ ಸ್ಮರಣೆ ನಡೀತಾ ಇತ್ತು. ಯಾವುದೋ ಶ್ಲೋಕವನ್ನು ಹೇಳ್ತಾ ಇದ್ರು, ಅಮೃತವಚನ ಹೇಳ್ತಾ ಇದ್ರು, ಭಗವದ್ಗೀತೆ ಹೇಳ್ತಾ ಇದ್ರು, ರಾಮಾಯಣ ಮಹಾಭಾರತ ಯಾವುದೋ ಶ್ಲೋಕಗಳು ಅವ್ರ ಬಾಯಿನಲ್ಲಿ ಬರ್ತಾ ಇತ್ತು. ಅಡಿಗೆಲ್ಲ ಆಗ ಹೊತ್ತಿಗೆ ಆದಮೇಲೆ ಆ ಅನ್ನವನ್ನು ತೆಗೆದು ಕೆಳಗಿಟ್ಟು ಕೃಷ್ಣಾರ್ಪಣಮಸ್ತು ಬ್ರಹ್ಮಾರ್ಪಣಮಸ್ತು ಅದೇ ಅನ್ನವನ್ನು ದೇವರ ಮುಂದೆ ಇಟ್ಟು, ಭಗವಂತ ಇದು ನಿನಗೆ ನೈವೇದ್ಯನಪ್ಪ ಅಂತ ಹೇಳಿ ಆಮೇಲೆ ನಮಗೆ ಅದನ್ನೇ ಊಟ ಹಾಕ್ತಾ ಇದ್ರು. ನಾವೇನು ಊಟ ಮಾಡ್ತಾ ಇದ್ವು? ಪ್ರಸಾದವನ್ನು ಊಟ ಮಾಡ್ತಾ ಇದ್ವು. ಅನೇಕ ಮಕ್ಕಳಿಗೆ ಅಂತ ಭಾಗ್ಯನೇ ಇರ್ತದೆ ಇವಾಗ. ಯಾಕೆ ಅಂತ ಹೇಳಿದರೆ ನಮ್ಮ ಆಧುನಿಕ ನಮ್ಮ ಜೀವನ. ಅದಕ್ಕೋಸ್ಕರ ನಾನು ಎಲ್ಲ ತಾಯಂದ್ರಲ್ಲಿ, ನಮ್ಮ ವೇದಭಾರತಿ ತಾಯಂದ್ರಲ್ಲೂ ಕೂಡ ಸೇರಿ ನಾನು ಹೇಳೋದು ಇಷ್ಟೇ, ಅಡುಗೆ ಮಾಡಬೇಕಾದ್ರೆ ಒಳ್ಳೆಯ ಮನಸ್ಸಿಂದ ಮಾಡಿ, ಒಳ್ಳೆಯ ಮನಸ್ಸಿಂದ ಒಳ್ಳೆ ಮಾತನ್ನು ಕೇಳಿಕೊಂಡು ರಾಮಾಯಣ ಮಹಾಭಾರತ ಯಾವುದೋ ಒಂದು ಶ್ಲೋಕವನ್ನು ಹೇಳಿಕೊಂಡು ನೀವು ಮಾಡಿದರೆ ಅಷ್ಟು ಸದ್ವಿಚಾರಗಳನ್ನು ಸೇರಿ ಪ್ರಸಾರವಾಗುತ್ತೆ. ಮಕ್ಕಳು ಆನಂದವಾಗಿ ಬೆಳೀತಾರೆ.
ನಾವು ಜಠರಾಗ್ನಿ ಅಂತ ಹೇಳ್ತೀವಿ. ಅಂದರೆ ಈ ಜಠರಾಗ್ನಿಗೆ ನಾವು ಏನನ್ನ ಕೊಡಬೇಕು? ನಾವು ಮಾಡುವಂಥ ಅಡಿಗೆ ಅದು ಪ್ರಸಾದ ರೂಪದಲ್ಲಿ, ಅದು ಹವಿಷ್ಯದ ರೂಪದಲ್ಲಿ ಜಠರಾಗ್ನಿಗೆ ನಾವು ಹಾಕಿದರೆ, ನಾವು ಊಟ ಮಾಡಿದರೆ ಅದು ಭೋಜನ ಯಜ್ಞ ಆಗುತ್ತೆ. ಆದರೆ ಅದಕ್ಕೆ ಯಜ್ಞ ಅಂತ ಹೇಳಿ ಇವೆಲ್ಲ ಕೇವಲ ಅಷ್ಟೇ ಅಲ್ಲ ಯಜ್ಞ, ಅದು ಸಾಂಕೇತಿಕ ಅಷ್ಟೇ. ನಿಜವಾದ ಯಜ್ಞ ಅಂದರೆ ಜೀವನ ಯಜ್ಞ. ಜೀವನ ಯಜ್ಞ ಹೀಗೆ. ನಾವೇನು ಈ ರೀತಿ ಭಕ್ತಿ ಭಾವದಿಂದ ಅಡುಗೆಯನ್ನು ಮಾಡಿ ಊಟ ಮಾಡ್ತೀವಿ, ಈ ಜಠರಾಗ್ನಿಗೆ ನಾವು ಹವಿಸ್ಸನ್ನು ಹಾಕಿ ಅದು ಭೋಜನ ಯಜ್ಞ ಆಗತ್ತೆ. ಆದರೆ ದುರ್ದೈವ, ಇವತ್ತು ನಾವೇನಾಗಿದೆ, ಬೆಳಗ್ಗೆ 8 ಗಂಟೆಗೆ ಆಫೀಸ್ಗೆ ಹೊರಡಬೇಕು, 8 ಗಂಟೆಗೆ ಮಕ್ಕಳು ಸ್ಕೂಲ್ಗೆ ಹೋಗಬೇಕು, ಕಾಲಿನಲ್ಲಿ ಶೂ ಹಾಕಿರ್ತಾರೆ, ಇನ್ನು ಎಲ್ಲ ರೆಡಿಯಾಗಿ ಸ್ಕೂಲ್ಗೆ ಹೊರಡಬೇಕಾದ್ರೆ ಅಮ್ಮ ಕೈಯಲ್ಲಿ ಒಂದು ಪ್ಲೇಟಲ್ಲಿ ಅನ್ನ ಇಟ್ಕೊಂಡು ಮಗುವೆ ಊಟವನ್ನು ಮಾಡಿಸ್ತಾಳೆ. ಅಪ್ಪನೂ ಅಷ್ಟೇನೆ, ಕಾಲಲ್ಲಿ ಶೂ ಇದ್ದೇ ಇರುತ್ತೆ, ಹಾಗೆಯೇ ಎಲ್ಲೋ ಕೂತ್ಕೊಂಡು ಬಗ 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 ಊಟ ಮಾಡಿ ಲೇಟ್ ಆಯ್ತಮ್ಮ ನನಗೆ ಅಂತ ಬೈಕ್ ಹಚ್ಚಿ ಹೋಗ್ತಾರೆ. ಸೊ ಇದು ಭೋಜನ ಯಜ್ಞವಲ್ಲ, ಅದು ಈ ಒಂದು ಕಸಾಯಿಖಾನೆಗೆ ಒಂದಷ್ಟೇನೋ ತುಂಬಿದಾಗ ಆಗತ್ತೆ. ಅದರಿಂದ ನಾವು ಅಡುಗೆಯನ್ನು ಮಾಡಬೇಕು ಅಂದರೂ ಅಷ್ಟೇ, ನಮ್ಮ ಮಾತು ಕತೆ ಹಾವ ಭಾವ ನಡೆ ನುಡಿ ಎಲ್ಲದರಲ್ಲೂ ಕೂಡ ನಾವು ಸತ್ಯ ಚಿಂತನೆ ಮಾಡಿಕೊಂಡು ಜೀವನ ಮಾಡಿದರೆ ಅದು ಜೀವನ ಯಜ್ಞ ಆಗುತ್ತೆ. ಇದು ನಮ್ಮ ಅಧ್ಯಾತ್ಮ ಭಾವ, ಯಜ್ಞದ ವಿಚಾರ. ಇನ್ನು ವೈಜ್ಞಾನಿಕವಾಗಿ ಯೋಚನೆ ಮಾಡುವಾಗ ಇದರಿಂದ, ಯಜ್ಞದಿಂದ, ಅಗ್ನಿಹೋತ್ರದಿಂದ ಏನು ಪ್ರಯೋಜನ? ಒಂದು ಪ್ರಶ್ನೆ ನಮಗೆಲ್ಲ ಬಹುಶಃ ಅರ್ಥವಾಗಿಲ್ವೋ ಏನೋ ಗೊತ್ತಿಲ್ಲ. ನಾವು ಆಹಾರದ ದವಸಧಾನ್ಯಗಳನ್ನು ಶುದ್ಧಿ ಮಾಡಬೇಕಾದ್ರೆ ಇವಾಗೆಲ್ಲ ಕ್ಲೀನಿಂಗ್ ಮಿಷನ್ಗಳು ಬಂದ್ಬಿಟ್ಟಿದೆ ಅಲ್ವಾ? ಮಿಲ್ಲಲ್ಲೇ ಕ್ಲೀನಿಂಗ್ ಮಿಷನ್ ಇರುತ್ತೆ, ನಿಮಗೆಲ್ಲ ಕ್ಲೀನ್ ಆಗ್ಬಿಟ್ಟು ಶುದ್ಧ ಆಗಿಬಿಡುತ್ತೆ. ಯಾವುದು? ನಿಮ್ಮ ದವಸಧಾನ್ಯ. ನೀರನ್ನ ಶುದ್ಧ ಮಾಡೋದಕ್ಕೆ ಫಿಲ್ಟರ್ಗಳು ಬಂದಿದೆ, ಆದರೆ ಗಾಳಿಯನ್ನು ಶುದ್ಧ ಮಾಡೋಕ್ಕೆ ಯಾವುದಿದೆ? ಯಾವ್ದಾದ್ರು ಮಿಷನ್ ಕಂಡು ಹಿಡಿದಿದಾರ? ಆದರೆ ನಮ್ಮ ಪೂರ್ವಿಕರು ಕಂಡು ಹಿಡಿದ್ರು. ಏನಪ್ಪ ಅದು? ಅದೇ ಅಗ್ನಿಹೋತ್ರ. ನಮ್ಮ ಅಗ್ನಿಹೋತ್ರವನ್ನು ಮಾಡಿದರೆ, ಯಜ್ಞವನ್ನು ಮಾಡಿದರೆ ಇಲ್ಲಿರುವಂಥ ಎಲ್ಲ ವಿಷಾಣುಗಳು ಸತ್ತು ಹೋಗುತ್ತವೆ. ಯಾವುದು ಅಣುಗಳು ನಮ್ಮ ಜೀವನಕ್ಕೆ ಬೇಕಾಗುತ್ತೆ, ನಮ್ಮ ಆರೋಗ್ಯ ಸುಧಾರಣೆ ಮಾಡೋಕ್ಕೆ ಯಾವ ಸೂಕ್ಷ್ಮಣಗಳು ಬೇಕಾಗುತ್ತೆ, ಅದು ವೃದ್ಧಿ ಆಗುತ್ತೆ, ವಿಷಾಣುಗಳು ನಾಶವಾಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? ನಮ್ಮೆಲ್ಲರ ಅನೇಕರಿಗೆ ಪೇಪರ್ ನೋಡಿರ್ತೀವಿ, ವಿಷಯ ಕೇಳಿರ್ತೀವಿ. 1984 ಇಸ್ವಿನಲ್ಲಿ ಮಧ್ಯಪ್ರದೇಶದ ಭೂಪಾಲ್ನ ಒಂದು ವಿಷಾನಿಲ ದುರಂತ ಆಯಿತು. ಎಲ್ಲರೂ ಕೇಳಿರ್ಬೋದು, ಎಲ್ಲ ಕೇಳಿದ್ರು ಕೂಡ ಈ ಅಗ್ನಿಹೋತ್ರ ಮಹತ್ವನ ನಮಗೆ ಅರ್ಥ ಆಗೋದಿಲ್ಲ. ಆ ಕಾರ್ಖಾನೆ ಏನು ಯುನೈಟೆಡ್ ಕಾರ್ಬೈಡ್ಸ್ ಕಂಪನಿಯ ಕಾರ್ಖಾನೆಯ ಸುಮಾರು 10-12 ಕಿಲೋಮೀಟರ್ವರೆಗೂ ಕೂಡ ಆ ಊರಿನೆಲ್ಲ ಜನರು ಸತ್ತೋದ್ರು. ಸಾವಿರಾರು ಜನ ಸಾವನ್ನಪ್ಪಿದ್ರು, ಜಾನುವಾರುಗಳು ಸತ್ತೋದ್ರು, ಲಕ್ಷಾಂತರ ಮಂದಿ ಅಂಗವಿಕಲರಾದರು. ಯಾವುದಕ್ಕೋಸ್ಕರ? ಅಲ್ಲಿ ಒಂದು ತಯಾರು ಮಾಡ್ತಿದ್ದಂಥ ಆ ಒಂದು ವಿಷಾನಿಲ ಲೀಕೇಜ್ ಆಯಿತು. ಏನದು? ಈ ಇದಕ್ಕೆ ಸ್ಪ್ರೇ ಮಾಡ್ತೀವಲ್ಲ, ಇದು ಸಾಯಿಲ್ ಅಂತ ಹೇಳಿ, ಆ ಥರದ್ದೊಂದು ಅನಿಲವನ್ನು ಇದನ್ನು ಗ್ಯಾಸ್ನ ತಯಾರು ಮಾಡ್ತಾ ಇದ್ರು. ಅಲ್ಲಿ ಒಂದು ಇದನ್ನು ಆವಾಗ ವಿಷಾನಿಲ ಅಲ್ಲಿಂದ ಬಿಡುಗಡೆ ಆಯಿತು. ಆ ವಿಷಾನಿಲ ಮಾಡಿದ್ದೇನು ಸಾವಿರಾರು ಕುಂದಿದ್ದು ಹೇಳಿದ್ದೀನಿ ನಾನು. ಆದರೆ ಪಕ್ಕದಲ್ಲೇ 1.5 ಕಿಲೋಮೀಟರ್ 4 ಮನೆಗಳಲ್ಲಿ ಜನ ಯಾರು ಸಾಯಲೇ ಇಲ್ಲ. ಯಾವಾಗ ಈ ವಿಷಾನಿಲ ಬಿಡುಗಡೆ ಆಗಿ ಗೊತ್ತಾಯಿತು ಅಂದರೆ ಉಸಿರು ಕಟ್ಟುವಂಗಾಯ್ತು.
ಆ ಸಂದರ್ಭದಲ್ಲಿ ಅವ್ರು ಏನು ಮಾಡಿದ್ರು, ಅವ್ರು ತಲತಲಾಂತರದಿಂದ ಯಜ್ಞವನ್ನು ಮಾಡ್ತಾ ಇದ್ರು, ಅಗ್ನಿಹೋತ್ರ ಮಾಡ್ತಾ ಇದ್ರು. ಅವ್ರು ಅಗ್ನಿಹೋತ್ರ ಶುರು ಮಾಡಿದ್ರು. ಅಗ್ನಿಹೋತ್ರ ನಮ್ಮನ್ನೆಲ್ಲ ಇಲ್ಲಿ ಕಾಪಾಡಿದೆಯಲ್ಲ, ನೋಡೇ ಬಿಡೋಣ ಪ್ರಯೋಗ ಮಾಡಿಬಿಟ್ರು. ಸಾಮಾನ್ಯ ಬ್ರಾಹ್ಮಣರು ಅವ್ರು ಕೂತ್ಕೊಂಡು ಯಜ್ಞವನ್ನು ಮಾಡಿದ್ರು, ಅಗ್ನಿಹೋತ್ರವನ್ನು ಮಾಡಿದ್ರು. ಅಗ್ನಿಹೋತ್ರದ ಬಿಡುಗಡೆ ಆದಂತಹ ಆ ಪ್ರಾಣವಾಯು ಈ ವಿಷಾನಿಲವ ನಮ್ಮನ್ನ ಒಳಗಡೆ ಹೋಗೋದನ್ನ ತಡೆಗಟ್ಟು ಆ ಪ್ರಾಣವಾಯುವಿನಿಂದ ಎಷ್ಟು ಜನ ಬದುಕೊಂಡಿದ್ರು. ನೆಕ್ಸ್ಟ್ ಪೇಪರ್ನಲ್ಲಿ ಬಹಳ ದೊಡ್ಡ ಹೆಡ್ಲೈನ್ಸ್ ಎಲ್ಲ ಬಂತು. ಪವಾಡ ಸುಂದರಾಶಿ ಕುಡಿದ ಸದೃಶರಾಗಿ ಕುಡಿದಂತಹ 4 ಮನೆಯ ಅವರೆಲ್ಲ ಫೋಟೋ ಜನಗಳು. ನಮ್ಮ ಜನಕ್ಕೆ ಇಷ್ಟ ಆದ್ರೂ ಏನೂ ಅರ್ಥ ಆಗಲಿಲ್ಲ. ಇದಕ್ಕೆ ಬರಬೇಕಾಯ್ತು ಜರ್ಮನಿಯ ಬೇರೆ ಬೇರೆ ಕಡೆಯಿಂದ ಜನ ಸ್ಟಡಿ ಮಾಡೋಕ್ಕೋಸ್ಕರ ಅಲ್ಲಿ ಬಂದರು ಹೊರದೇಶದವರು. ಏನಪ್ಪ ಹೀಗೆ ವಿಷಾಂತದಲ್ಲಿ ಹತ್ತಿರದಲ್ಲಿದ್ದವರು ಸೈನ್ ಮಾಡ್ತಾರೆ, ಹೆಂಗೆ ನಿಮ್ಮ ಕಥೆ ಏನು ಅಂತ ಹೇಳಿದ್ರೆ ನಾವು ಅಗ್ನಿಹೋತ್ರ ಮಾಡಿದ್ವು. ಏನು ಅಗ್ನಿಹೋತ್ರ ಅಂದರೆ ಏನು ಯಜ್ಞ ಅಂದರೆ ಅದರಿಂದ ಎಲ್ಲ ವೇದ ಗ್ರಂಥಗಳನ್ನು ತೆಗೆದುಕೊಂಡು ಅವ್ರ ದೇಶಕ್ಕೆ ಹೋಗಿ ಇವತ್ತು ನೀವು ಫೇಸ್ಬುಕ್ಕಲ್ಲಿ ಏನಾದ್ರು ನೋಡ್ತಾ ಇದ್ರೆ, ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ, ಕಾಡಲ್ಲಿ ಕೂತ್ಕೊಂಡು ಯಜ್ಞವನ್ನು ಮಾಡೋದು ನೋಡ್ತೀರಿ. ಕಾಡಲ್ಲಿ 100 ಜನ ಕೂತ್ಕೊಳ್ತಾರೆ, ಯಜ್ಞವನ್ನು ಮಾಡ್ತಾರೆ, ಆನಂದವಾಗಿ ಭಜನೆ ಮಾಡ್ತಾರೆ, ಯಜ್ಞ ಮಾಡ್ತಾರೆ, ವೇದ ಮಂತ್ರಗಳನ್ನ ಹೇಳ್ತಾರೆ. ನಮಗೆ ಯಜ್ಞ ಮಾಡುವಂತ ಪೂರ್ವಜರು ಮಾಡುವಂಥ ಕೆಲಸ ಇದು ನಮ್ಮದಲ್ಲ, ಅಗ್ನಿಹೋತ್ರಗಳಿಗೂ ಸಂಬಂಧ ಇಲ್ಲ ಅಂತ ಮಟ್ಟಕ್ಕಿದೆ. ಆದರೆ ಈ ಒಂದು ಅಗ್ನಿಹೋತ್ರವನ್ನ ನಾವು ವೇದಭಾರತಿಯವರು ಮನೆ ಮನೆಗೆ ತಲುಪಿಸಬೇಕು. ಎಲ್ಲರಿಗೂ ಕೂಡ ಇದರಲ್ಲಿ ಆರೋಗ್ಯ ಸುಧಾರಿಸಬೇಕು. ಇದರ ಮಹತ್ವ ಅರ್ಥ ಮಾಡಿಕೊಳ್ಳೋಣ. ಯಾವ ಮನೆಯಲ್ಲಿ ಈ ಅಗ್ನಿಹೋತ್ರ ಮಾಡ್ತೀವೋ ಆ ಮನೆಯಲ್ಲಿ ನೆಮ್ಮದಿ ಇರುತ್ತೆ. ಯಾವ ಮನೆಯಲ್ಲಿ ಈ ವೇದ ಮಂತ್ರಗಳ ತರಂಗಗಳ ವ್ಯಾಪಿಸಿರುತ್ತೋ ಅಲ್ಲಿ ಆರೋಗ್ಯ ಇರುತ್ತೆ, ನೆಮ್ಮದಿ ಇರುತ್ತೆ, ಆನಂದ ಇರುತ್ತೆ. ಆದ್ದರಿಂದ ಸ್ನೇಹಿತರೆ, ಇದು ಬಹಳ ಸುಲಭವಾದಂಥ ಒಂದು ಮಾರ್ಗ. ಇದನ್ನು ನಾವೇನು ಉಪಯೋಗಿಸಿದ್ದೀವಿ? ನಾಡ ಹಸುವಿನ ತುಪ್ಪ, ನಾಡ ಹಸುವಿನ ಬೆರಣಿ. ಇದಕ್ಕೆ ತುಂಬ ಏನು ಕಷ್ಟಪಡಬೇಕಾಗಿಲ್ಲ. ಇದು ನಾವು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀವಿ, ಇಷ್ಟು ದೊಡ್ಡದಾಗಿ ಮಾಡಬೇಕಾಗಿಲ್ಲ. ಚಿಕ್ಕದ ಮಾಡುವಂಥದ್ದು ನೀವೆಲ್ಲ ಕೇಳಿದರೆ ಖಂಡಿತವಾಗಿ ನೀವು ಬಂದಾಗ ಕಲಿಸ್ಕೊಡ್ತೀನಿ ಚಿಕ್ಕದ ಮಾಡೋದು ಹೇಗೆ ಅಂತ ಹೇಳಿ. ಅದರಿಂದ ನಾವೆಲ್ಲರೂ ಕೂಡ ಈ ಒಂದು ಯಜ್ಞವನ್ನು ಮಾಡೋಣ. ಎಲ್ಲರೂ ಮಾಡೋಕ್ಕೆ ಅವಕಾಶ ಇರುತ್ತೆ. ಅವಾಗಲೇ ಹೇಳಿದ್ದೀನಿ ನಾನು, ಈ ಒಂದು ಸಾಮಾನ್ಯವಾಗಿ ನಮ್ಮ ಯೋಗ ಕೇಂದ್ರಗಳಲ್ಲಿ ಯಜ್ಞ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ. ಯಜ್ಞ ಸಹಿತ ಯೋಗ. ಯಜ್ಞವನ್ನು ನಾನು ಇಷ್ಟು ಹೇಳಿದ ಮಂತ್ರ ಎಲ್ಲ ಹೇಳಬೇಕು ಅಂತೇನಿಲ್ಲ. ನಾನು ಅವಾಗಲೇ ಹೇಳಿದೆ, ನಿಮಗೆ ಗಾಯತ್ರಿ ಮಂತ್ರ ಬರುತ್ತಾ? ಓಂ ಭೂರ್ಭುವಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಸ್ವಾಹ ಹೇಳಿ ಯಜ್ಞವನ್ನು ಮಾಡಿ. ಆ ಮಂತ್ರ ತರಂಗಗಳು ಸಾಕು ನಮ್ಮ ಆರೋಗ್ಯವನ್ನು ಸುಧಾರಿಸೋದಕ್ಕೆ, ನಮ್ಮ ಮನಸ್ಸನ್ನು ಸರಿಯಾಗಿ ಇಡೋದಕ್ಕೆ. ಈ ಥರ ಯಜ್ಞವನ್ನು ಎಲ್ಲರೂ ಮಾಡ್ಬೋದು. ಇದರಲ್ಲಿ ವಿಶೇಷವಾಗಿ ನಾವು ಅಯಂತ ಯತ್ಮ ಆತ್ಮ ಜಾತ ವೇದಸ್ತೆ ನೇತ್ಯ ಸ್ವರ್ಧಸ್ವಚೇತ್ ವರ್ಧಯ ಚಾಸ್ಮಾನ್ ಪ್ರಜೆಯ ಪಶುಭಿರ್ಬ್ರಹ್ಮವರ್ಚಸೇನಾನ್ನಾತ್ಕೇನ ಸಮೇಧಯ ಸ್ವಾಹ ಅಂತ ಹೇಳ್ತಾ ಇದ್ದೀವಿ. ಅದರ ಅರ್ಥ ಏನು? ಭಗವಂತ ಇಲ್ಲಿ ಏನು ಯಜ್ಞೇಶ್ವರನಿಗೆ ನಾವು ಹವಿಸ್ಸನ್ನು ಹಾಕಿ ತುಪ್ಪವನ್ನು ಹಾಕಿ ಪ್ರಜ್ವಲಿಸ್ತಾ ಇದ್ದೀವಿ. ಹಾಗೆ ನಾನು ನನ್ನ ಆತ್ಮವನ್ನೇ ನಿಮಗೆ ಸಮರ್ಪಣೆ ಮಾಡ್ತೇನೆ. ನನ್ನೊಳಗಿನ ಅಂತರಾತ್ಮವನ್ನು, ನನ್ನೊಳಗಿರುವಂಥ ಭಗವಂತನ ಜಾಗೃತ ಮಾಡು, ಜಾಗೃತ ಮಾಡು, ಜಾಗೃತ ಮಾಡು ಭಗವಂತನಿಗೆ ಹೇಳ್ತಾ ಇದ್ದೀನಿ. ಈ ಯಜ್ಞವನ್ನು ಮಾಡಬೇಕಾದ್ರೆ ಆ ರೀತಿ ನಮ್ಮೆಲ್ಲರ ಮನಸ್ಸಿನ ಅದಕ್ಕೆ ನಿಮ್ಗೆ ಹೇಳಿದೆ, ಸೈಲೆನ್ಸ್ನ ಕಾಪಾಡೋಣ, ಭಗವಂತನ ಚಿಂತನೆ ಮಾಡೋಣ ಅಂತ ಹೇಳಿ. ಹೀಗೆಲ್ಲ ಯಜ್ಞವನ್ನು ಮಾಡ್ತಾ ಇದ್ದಾಗ ನಮ್ಮೊಳಗಿನ ಆ ಒಂದು ಚೈತನ್ಯ ಜಾಗೃತವಾಗುತ್ತೆ. ನಾವು ಹೇಳ್ತಾರೆ, ಶಿವೋ ಭೂತ್ವ ಶಿವಂ ಯಜೇ. ಶಿವನನ್ನು ಪೂಜೆ ಮಾಡ್ತಾ 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 ನಾವೇ ಶಿವನಾಗಬೇಕು. ಯಜ್ಞವನ್ನು ಮಾಡ್ತಾ 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 ಮಂತ್ರಗಳನ್ನು ಹೇಳ್ತಾ 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 ಒಳಗಡೆ ಇರುವಂಥ ಚೈತನ್ಯ ಜಾಗೃತ ಆಗಬೇಕು. ಯಾಕೆ ನಮಗೆ ಒಳಗಡೆ ಚೈತನ್ಯ ಇದ್ದು ನಮಗೆ ಜಾಗೃತ ಆಗೋದಿಲ್ಲ? ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರಲ್ಲ, ತತ್ವಮಸಿ ಅಂತ ಹೇಳಿದ್ರಲ್ಲ ಅಂತ ಹೇಳಿದರೆ, ನಮಗೆ ಆ ಹೃದಯ ಗಮನದಲ್ಲಿ ಏನು ಭಗವಂತ ಆವಾಸ ಮಾಡ್ತಾ ಇದ್ದಾನೆ ಅದು ಸುತ್ತ ಒಂದಷ್ಟು ಹಾಳುಗಳು ಕಲ್ಮಶಗಳು ಸೇರ್ಕೊಂಡಿದೆ. ಅದೇನದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ತುಂಬಿಕೊಂಡಿದೆ. ನಾವು ಅದನ್ನು ಜೀವನದಲ್ಲಿ ಯಜ್ಞವನ್ನು ಮಾಡುವಾಗ, ಯೋಗ ಮಾಡುವಾಗ ಭಗವಂತ ನನ್ನಿಂದ ಇದನ್ನು ದೂರ ಮಾಡು ಅಂತೇಳಿ ಪ್ರತಿನಿತ್ಯ ಕಮ್ಮಿ ಮಾಡ್ತಾ 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 ಬಂದರೆ
ಆಗ ತಾನೇ ತಾನಾಗಿ ಭಗವದ್ ದರ್ಶನ ನಮಗಾಗುತ್ತೆ. ಎಲ್ಲರೂ ಕೂಡ ಇಂಥ ಒಂದು ಸದ್ವಿಚಾರವನ್ನು ಜೀವನದಲ್ಲಿ ಅನುಷ್ಠಾನ ಮಾಡುತ್ತೆ ದಿವಸ ಬೇಗ ಬರಲಿ ಪ್ರಾರ್ಥನೆ ಮಾಡ್ತಾ ನಾವಿವಾಗ ಶಾಂತಿ ಮಂತ್ರದ ಹೇಳ್ತಾ ನಮ್ಮ ಈ ಒಂದು ಯಜ್ಞವನ್ನು ಸಮಾಪ್ತಿಗೊಳಿಸ್ತೀವಿ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಗೂ ಸಮಯ ಆಗಿದೆ, ಆದರೂ ಕೂಡ ಸಾಮಾನ್ಯವಾಗಿ ನಾವೆಲ್ಲ ಯಜ್ಞ ಮಾಡುವಾಗ ಒಂದು ಭಜನೆಯನ್ನು ಮಾಡುತ್ತೇವೆ. ನಿಮಗೆಲ್ಲ ಅಡ್ಡಿ ಇಲ್ಲಾದರೂ ಭಜನೆ ಮಾಡಿ ಮುಕ್ತಾಯ ಮಾಡುವುದಾ? ಆತ್ಮಾರಾಮ ಆನಂದ ರಮಣ ಆತ್ಮಾರಾಮ ಅಚ್ಯುತ ಕೇಶವ ಹರಿನಾರಾಯಣ ಅಚ್ಯುತ ಕೇಶವ ಹರಿನಾರಾಯಣ ಆತ್ಮಾರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ ಅಚ್ಯುತ ಕೇಶವ ಹರಿನಾರಾಯಣ ಭವಭಯ ಹರಣ ವಂದಿತ ಚರಣ ಭವಭಯ ಹರಣ ವಂದಿತ ಚರಣ ರಘುಕುಲ ಭೂಷಣ ರಾಜೀವ ಲೋಚನ ರಘುಕುಲ ಭೂಷಣ ರಾಜೀವ ಲೋಚನ ಆತ್ಮಾರಾಮ ಆನಂದ ರಮಣ ಆತ್ಮಾರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ ಅಚ್ಯುತ ಕೇಶವ ಹರಿನಾರಾಯಣ ಭವಭಯ ಹರಣ ವಂದಿತ ಚರಣ ಭವಭಯ ಹರಣ ವಂದಿತ ಚರಣ ರಘುಕುಲ ಭೂಷಣ ರಾಜೀವ ಲೋಚನ ರಘುಕುಲ ಭೂಷಣ ರಾಜೀವ ಲೋಚನ ಆದಿನಾರಾಯಣ ಅನಂತ ಶಯನ ಆದಿನಾರಾಯಣ ಅನಂತ ಶಯನ ಸಚ್ಚಿದಾನಂದ ಶ್ರೀ ಸತ್ಯನಾರಾಯಣ ಸಚ್ಚಿದಾನಂದ ಶ್ರೀ ಸತ್ಯನಾರಾಯಣ ಆತ್ಮಾರಾಮ ಆನಂದ ರಮಣ ಆತ್ಮಾರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ ಅಚ್ಯುತ ಕೇಶವ ಹರಿನಾರಾಯಣ ಭವಭಯ ಹರಣ ವಂದಿತ ಚರಣ ಭವಭಯ ಹರಣ ವಂದಿತ ಚರಣ ರಘುಕುಲ ಭೂಷಣ ರಾಜೀವ ಲೋಚನ ರಘುಕುಲ ಭೂಷಣ ರಾಜೀವ ಲೋಚನ ಆತ್ಮಾರಾಮ ಆನಂದ ರಮಣ ಆತ್ಮಾರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ ಅಚ್ಯುತ ಕೇಶವ ಹರಿನಾರಾಯಣ ಆತ್ಮಾರಾಮ ಆನಂದ ರಮಣ ಆತ್ಮಾರಾಮ ಆನಂದ ರಮಣ ಆತ್ಮಾರಾಮ ಆನಂದ ರಮಣ ಆತ್ಮಾರಾಮ ಆನಂದ ರಮಣ ಆತ್ಮಾರಾಮ ಆನಂದ ರಮಣ. ಶ್ರೀಮದ್ರಮಾರಮ ಗೋವಿಂದ. बोलो भारत माता की जय. बोलो भारत बलगैली. माता की जय. वंदे मातरम. वंदे मातरम. वंदे मातरम. वंदे मातरम. श्री राम जय राम. श्री राम जय राम. श्री राम जय राम 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 श्री राम जय राम